ನಗರದ ಜನಪ್ರಿಯ ಆಸ್ಪತ್ರೆ ವೈದ್ಯರ ಸಾಧನೆ. 2 ಯಶಸ್ವಿ ಶಸ್ತ್ರಚಿಕಿತ್ಸೆ. ರಸ್ತೆ ಅಪಘಾತದಲ್ಲಿ ಮುರಿದ ಛಿದ್ರವಾಗಿದ್ದ ಬಾಲಕಿ ಕೈಯನ್ನು ಕತ್ತರಿಸಬೇಕೆಂದು ಬೆಂಗಳೂರು ವೈದ್ಯರು ಹೇಳಿದ್ದರೂ ನಗರದ ಪ್ರಸಿದ್ಧ ಜನಪ್ರಿಯ ಆಸ್ಪತ್ರೆ ವೈದ್ಯರು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಅದೇ ಕೈ ಉಳಿಸಿದ್ದಾರೆ. ಹಾಗೆಯೇ ಯಂತ್ರದ ಪ್ಲೇಟ್ ಕತ್ತರಿಸಿ ಹೊಟ್ಟೆ ಹೋಳಾಗಿ ಹೊರಬಂದಿದ್ದು ವ್ಯಕ್ತಿಯ ಕರುಳನ್ನು ಯಶಸ್ವಿಯಾಗಿ ಮರುಜೋಡಣೆ ಮಾಡಿ ವಿಶೇಷ ಸಾಧನೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಹಾಗೂ ವೈದ್ಯರ ತಂಡ, ಇಡೀ ತಂಡದ ಸಾಧನೆಗೆ ಸಂತಸ ವ್ಯಕ್ತಪಡಿಸಿ 2 ಜೀವ ಉಳಿಸಿದ್ದು ಖುಷಿ ನೀಡಿದೆ ಎಂದರು. ಡಾಕ್ಟರ್ ಅಬ್ದುಲ್ ಬಶೀರ್ ಮಾತನಾಡಿ, ನೆಲಮಂಗಲ ಮೂಲದ ಬಾಲಕಿ ಬೆಂಗಳೂರಿನಲ್ಲಿ ಆಟೋ ಮಗಚಿ ಕೈ ಮೇಲೆ ಬಿದ್ದು ಮುಂಗೈ ನುಚ್ಚು ನೂರಾಗಿತ್ತು. 5 ದಿನಗಳ ಅಂತರದಲ್ಲಿ ಬೆಂಗಳೂರಿನ 2 ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ತೋರಿಸಿದಾಗ ಕೈ ಕತ್ತರಿಸಿ ತೆಗೆಯಬೇಕು ಎಂದು ಹೇಳಿದ್ದರು. ಹಿರೇಸಾವಿಯ ಸಂಬಂಧಿಕರ ಸಲಹೆ ಮೇರೆಗೆ ಬಾಲಕಿ ಪೋಷಕರು ನಮ್ಮ ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಮುಂಗೈನ ಮಧ್ಯದಿಂದ ಕೆಳಭಾಗ ಸಂಪೂರ್ಣ ಜಜ್ಜಿ ಮೂಳೆಗಳು, ನರಗಳು, ಮಾಂಸಖಂಡಗಳು ಬೇರ್ಪಟ್ಟು ಬಿದ್ದು ಹೋಗಿದ್ದವು. ನಂತರ ಬೇರೆ ಬೇರೆ ರೀತಿಯ ನರಗಳಿಗೆ ಹಾಗೂ ಮಾಂಸಖಂಡಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಹಾಗೂ ಕೃತಕ ಮೂಳೆ ಜೋಡಣೆ ಮಾಡಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿ ಬಾಲಕಿ ಕೈಯನ್ನು ಉಳಿಸಿದ್ದೇವೆ ಎಂದರು. ಬಾಲಕಿ ಕೈ ಈಗ ಚಲನೆ ಮಾಡುತ್ತಿದ್ದು ಈಗಾಗಲೇ 3 ಚಿಕಿತ್ಸೆ ಆಗಿದ್ದು ಮುಂದೆಯೂ ಆಪರೇಷನ್ ಅವಶ್ಯಕತೆ ಇದೆ. 80% ಗುಣಮುಖರಾಗುವ ಅವಶ್ಯಕತೆ ಇದೆ ಎಂದರು. ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಾನು ಮತ್ತು ಕೀಲು ಮೂಳೆ ತಜ್ಞ ಡಾಕ್ಟರ್ ರಜತ್, ಡಾಕ್ಟರ್ ವಿಕ್ರಮ್ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ನಮೂನಾ ಅರವಳಿಕೆ ತಜ್ಞ ಡಾಕ್ಟರ್ ನಿಖಿಲ್ ಶೆಟ್ಟಿ, ICU ತಜ್ಞ ಡಾಕ್ಟರ್ ಸುಹಾಸ್ ಹಾಗೂ ಜನರಲ್ ಫಿಜಿಷಿಯನ್ ಡಾಕ್ಟರ್ ಮನೋಜ್ ಕುಮಾರ್, ನರರೋಗ ತಜ್ಞ ಡಾಕ್ಟರ್ ಹರ್ಷ ಸುರೇಶ್ ಅವರ ಸಹಾಯದಿಂದ ಯಶಸ್ವಿಯಾಗಿದೆ ಎಂದರು. ಶಸ್ತ್ರಚಿಕಿತ್ಸೆ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರವೀಣ್, ನ್ಯೂಸ್ ಬ್ಯೂರೋ MD ನಾಸೀರ್ ಹಾಸನ. ಬಹುದು ಅಂತೇಳಿ ನಮ್ದೊಂದು ಆಶಯ ಇದೆ. ಅದಕ್ಕೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಅಂದ್ರೆ ನಾವು ಬೆಂಗಳೂರಲ್ಲಿ ಆಗದಿಲ್ಲಿ ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ತರ ಒಂದು ಸಂಗತಿ ಅಂದ್ರೆ ಈ ತರ ಒಂದು ವಿಶೇಷವಾದ ಒಂದು ಶಸ್ತ್ರಚಿಕಿತ್ಸೆ ಹಾಸನದಲ್ಲಿ ಆಗಿದೆ. ನಮಗೂ ಸಂತೋಷ, ಸಮಸ್ತ ಹಾಸನ ಜನತೆಗೂ ಒಂದು ಸಂತೋಷದ ವಿಷಯ ಅಂತ ನಾವು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಶಸ್ತ್ರಚಿಕಿತ್ಸೆ ಬಗ್ಗೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಹೇಳ್ತಾರೆ. ಯಾಕೆಂದ್ರೆ ಅವರು ಸರ್ಜನ್, ಇತ್ತೀಚೆಗೆ ಅವರು ಇನ್ನೂ ಇಲ್ಲೇ ಇದ್ದಾರೆ, ಇನ್ನೂ ಒಂದು 10 ದಿನನೂ ಆಗಿಲ್ಲ. ಪೇಷಂಟ್ ಅವ್ರು ಏನಾಗಿದೆ ಅಂದ್ರೆ ಟೈರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ದೊಡ್ಡ ಮಿಷನ್ ಅಲ್ಲಿ ಕತ್ತರಿರುವಂತಹ ಬ್ಲೇಡ್ ಏನಾಗಿದೆ ಹೋಗ್ಬಿಟ್ಟು ಹೊಟ್ಟೆಯಲ್ಲಿ ಕಂಪ್ಲೀಟ್ ಹೊಟ್ಟೆ ಮೇಲೆ ಬಿದ್ದಿದೆ. ಹೊಟ್ಟೆ ಬಿದ್ದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತಲ್ಲ, ಏನಾಗುತ್ತೆ ಹೊಟ್ಟೆ ಪ್ರೆಷರ್ ಅಂದ್ರೆ ನಿಮ್ಮ ಬೆಲೂನ್ ಇದ್ದಂಗೆ ಓಪನ್ ಮಾಡಿದಂಗೆ ಗಾಳಿ ಹೊರಗಡೆ ಬಂದಂಗೆ ಓಪನ್ ಆದ ತಕ್ಷಣ ಎಲ್ಲ ಕರಳು 7 ರಿಂದ 8 ಮೀಟರ್ ಕರಳಿದೆ ನಮ್ಮ ಹೊಟ್ಟೆಯಲ್ಲಿ. ಹೊಟ್ಟೆ ಅಂದ್ಮೇಲೆ ನಾನು ಯಾವಾಗಲೂ ಹೇಳ್ತೀನಿ, ಇದೊಂದು ಮುನ್ಸಿಪಾಲಿಟಿ ಡಬ್ಬಿದ್ದಂಗೆ. ಏನಂದ್ರೆ ಲಿವರು, ಸ್ಪ್ಲೀನು, ಬೇರೆ ಬೇರೆ ಅಂಗಾಂಗಗಳು ಇರುತ್ತದೆ, ಹಲವಾರು ಕರಳುಗಳಿರುತ್ತದೆ. ಕರಳುಗಳು 7 ರಿಂದ 8 ಮೀಟರ್ ಮುಂದೆ ಇದೆ. ಅಂದ್ರೆ ಎಷ್ಟು ಫೀಟ್ ಆಯ್ತು? 221, 20ರಿಂದ 25 ಫೀಟ್ ಇರುವಂತಹ ಕರಳುಗಳೆಲ್ಲ ಅದೆಲ್ಲ ಹೊರಗಡೆ ಬಂದಿತ್ತು. ಹೊರಗಡೆ ಬಂದಾಗ ಪೇಷಂಟ್ ಅನ್ನ ಕರ್ಕೊಂಡು ಪೇಷಂಟ್ ಜೊತೆಯಲ್ಲಿ ಈ ಕರಳನ್ನ ಕೂಡ ಕೈಯಲ್ಲಿ ಎತ್ಕೊಂಡ್ ಬಂದಿರೋದು ಜೊತೆಯಲ್ಲಿ. ಯಾಕಂದ್ರೆ ಒಳಗಡೆ ಅದರ ತುದಿಗಳು ಒಳಗಡೆ ಇರ್ತದೆ. ಯಾರು ಈ ತರ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಬಂತು ಟ್ರಾಲಿಯಲ್ಲಿ ಹಾಕಿದಾಗ ಪೇಷಂಟ್ ಅನ್ನ ಕರಳುಗಳನ್ನ ಕೈಯಲ್ಲಿ ಎತ್ಕೊಂಡ್ ಬಂದ್ರು. ಆ ಪೇಷಂಟ್ ತಕ್ಷಣಕ್ಕೆ BP ಇರಲಿಲ್ಲ, ಇದಾಗ್ಲಿಲ್ಲ. ತಕ್ಷಣಕ್ಕೆ ನಾವು ಅವರಿಗೆ ಇಂಟಿಬೇಷನ್ ಮಾಡಿಬಿಟ್ಟು BP ಡೈರೆಕ್ಟ್ ಹಾರ್ಟಿಗೆಲ್ಲ ಪೈಪ್ ಹಾಕಿ ಅವರಿಗೆಲ್ಲ ಬ್ಲಡ್ ಎಲ್ಲ ಬರುವ ರಕ್ತದ ಒತ್ತಡ ಬರುವ ಮಾಡಿ ಹಾರ್ಟ್ ಎಲ್ಲ ಫಂಕ್ಷನ್ ಮಾಡುವ ಮಾಡಿ ತಕ್ಷಣಕ್ಕೆ ನಮ್ಮ ಪ್ರವೀಣ್ ಡಾಕ್ಟರ್ ಮತ್ತೆ ಅವರ ಡಾಕ್ಟರ್ ಸುಹಾಸ್ ಎಲ್ಲರೂ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ದೇವರ ದಯದಿಂದ ಆ ಪೇಷಂಟ್ ಇಲ್ಲೇ ಕೆಳಗಡೆ ಎಣ್ಣೆ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ಅವರು ನಾರ್ಮಲ್ ಸಾಮಾನ್ಯ ಮನುಷ್ಯರಂತೆ ಊಟ ತಿಂಡಿ ಮಾಡ್ತಾರೆ ಅಂತ ಹೇಳೋದು ಮತ್ತೊಮ್ಮೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದರ ಬಗ್ಗೆ ಡಾಕ್ಟರ್ ಪ್ರವೀಣ್ ಕೂಡ ಒಂದೆರಡು ಮಾತು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್, ಶಸ್ತ್ರಚಿಕಿತ್ಸಾ ತಜ್ಞ. ಹೀಗೆ ಡಾಕ್ಟರ್ ಬಶೀರ್ ಸರ್ ಹೇಳಿದ ಹಾಗೆ ಸಕಲೇಶ್ಪುರದ ವ್ಯಕ್ತಿ ಟೈರ್ ಫ್ಯಾಕ್ಟರಿ ಕೆಲಸ ಮಾಡಬೇಕಾದ್ರೆ ಅದು ಬ್ಲೇಡ್ ಇರುತ್ತಲ್ಲ, ಇಂಡಸ್ಟ್ರಿಯಲ್ ಬ್ಲೇಡ್, ಅದು ಹೊಟ್ಟೆಗೆ ತಾಗಿ ಒಳಗಡೆ ಓಪನ್ ಆಗಿತ್ತು ಹೊಟ್ಟೆ. ಆ ಕರಳೆಲ್ಲ ಹೊರಗಡೆ ಬಂದಿತ್ತು. ಅದನ್ನು ನೋಡ್ಲಿಕ್ಕೆ ವಿದ್ರಾವಕ ಸ್ಥಿತಿ, ಕೈಯಲ್ಲಿ ಮಗು ಹಿಡ್ಕೊಂಡಂಗೆ ಕರಳುಗಳು ಹಿಡ್ಕೊಂಡು ಬಂದಿದ್ದಾರೆ ಆ ಪೇಷಂಟ್ ಪಾರ್ಟಿಯವರು. ರಕ್ತಸ್ರಾವನೂ ಹಾಗೆ ಆಗಿದೆ. ಎಲ್ಲ ಮುತುವರ್ಜಿ ವಹಿಸಿ ಪೇಷಂಟ್ಗಳನ್ನು ಅವರ ಜೊತೆ ಇರುವವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಶಸ್ತ್ರಚಿಕಿತ್ಸೆಯನ್ನು ಅವತ್ತೇ ಅಂದೇ ನೈಟ್ ಮಾಡಿದ್ವಿ.
ದೇವ್ರ ದಯದಲ್ಲಿ ಈಗ ಪೇಷಂಟ್ ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ, ಜೀರ್ಣನೂ ಆಗ್ತಾ ಇದೆ, ಮೋಷನ್ ಸಹ ಹೋಗ್ತಾ ಇದೆ. ಅಂದ್ರೆ ಕೆನಾಲ್ ಏನು ಎಲಿಮೆಂಟರಿ ಕೆನಾಲ್ ಹೇಳ್ತೇವೆ ಇಂಟ್ಯಾಕ್ಟ್ ಇದೆ ಅಂತ ಹೇಳಿ, ಮೇಲ್ಗಡೆ ಹಾಕಿದ್ದು ಕೆಳಗಡೆ ಬರಬೇಕು. ಸೊ ಆಗ ಎವ್ರಿಥಿಂಗ್ ಇಸ್ ಫೈನ್ ಅಂತ. ಸೊ ಜೀರ್ಣನೂ ಆಗಿ ಕೆಳಗಡೆ ಮೋಷನ್ ಬಂದಿದೆ. ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾ ಇದ್ದೇವೆ. ಡೂಯಿಂಗ್ ಗುಡ್. ಅದಕ್ಕೆಲ್ಲ ಗ್ರೀಸ್ ಎಲ್ಲ ತಾಗಿತ್ತು, ಸುಮಾರು ಗ್ರೀಸ್ ತಾಗಿತ್ತು. ಇದೆಲ್ಲ ಕ್ಲೀನ್ ಮಾಡಿ ಕರಳದೆಲ್ಲ ಒಂದು ಏನ್ ರಿಪೇರಿ ಎಲ್ಲ ಇತ್ತು ಅದೆಲ್ಲ ರಿಪೇರ್ಸ್ ವರ್ಕ್ಸ್ ಎಲ್ಲ ಮಾಡಿಕೊಂಡು ಸೊ ಈಸ್ ಡೂಯಿಂಗ್ ಗುಡ್. ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ. ಒಂದು ಪ್ರಾಣವನ್ನು ಉಳಿಸಿದ್ದು ಖುಷಿ ಇದೆ. ಧನ್ಯವಾದ.